ಸಪೋರ್ಟ್ ಮಾಡಿದ್ರು. ತುಂಬ ನ್ಯಾಯ ಸಿಕ್ಕಿದೆ ನನಗೆ. ಇವಾಗ ಅವ್ರನ್ನ ಜೈಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಜೈಲಿಗೆ ಈಗ ಏನು ಶಿಕ್ಷೆ ಆಗ್ಬೇಕು ಅವ್ರಿಗೆ? ಅವ್ರಿಗೆ ಜೈಲಲ್ಲಿ ಶಿಕ್ಷೆ ಕೊಡ್ಬೇಕು ಸರ್. ಅವ್ರಿಗೆ ಏನು ಶಿಕ್ಷೆ ಕೊಡ್ತಾರೋ ಕೊಡಬೇಕು. ಅದು ಕಾನೂನು ಪ್ರಕಾರ ಏನಿದೆಯೋ ಅದು ಕೊಡೋಕೆ ಹೇಳಿ ಸರ್. ಈ ರೀತಿ ಯಾವುದೇ ಹೆಣ್ಮಕ್ಳಿಗೆ ಈ ರೀತಿ ಯಾವುದು ಹೆಣ್ಮಕ್ಳಿಗೆ ಈ ಥರ ನಂತರ ಆಗಿರೋ ಥರ ಬೇರೆ ಹೆಣ್ಮಕ್ಳಿಗೆ ಯಾರಿಗೂ ಆಗಬಾರ್ದು ಸರ್ ಈ ಥರ. ಅಲ್ಲ, ಆ ಕ್ಷಣಕ್ಕೆ ನಿಮ್ಮ ಮೇಲೆ ಅಟ್ಯಾಕ್ ಮಾಡಿದಾಗ ಏನು ಅನಿಸ್ತು ನಿಮಗೆ? ನನಗೆ ಭಯ ಅನಿಸುತ್ತೆ ಸರ್. ತುಂಬ ಭಯ ಆಯಿತು. ಮತ್ತು ನಾನು ಏನು ಮಾಡೋದು ನನಗೆ ಗೊತ್ತಾಗ್ತಾ ಇಲ್ಲ. ಆ ಟೈಮಲ್ಲಿ ನನಗೆ ಮೂಗೆ ಹೊಡೆದ್ಬಿಟ್ನಲ್ಲ, ಅದು ಮೈಂಡು ಒಂಥರ ಆಗಿಬಿಡ್ತು. ನನಗೆ ಏನು ಮಾಡಬೇಕು ಅಂತಲೂ ನನಗೆ ಅರ್ಥ ಆಗ್ತಾ ಇದ್ದಿಲ್ಲ. ಆವಾಗ ಪಬ್ಲಿಕ್ ಬಂದು ಸಪೋರ್ಟ್ ಮಾಡ್ತು ನನಗೆ ತುಂಬ. FIR ಆದ್ಮೇಲೆ ನಿಮ್ಮ ಮನೆಗೆ ಹೋದ್ರಲ್ಲ, ಇವಾಗ್ನವ್ರಿಗೆ ಯಾರಾದರೂ ಬೆದರಿಕೆ ಏನು ಬೆದರಿಕೆ ಯಾರೂ ಮಾಡಿಲ್ಲ. ಪೊಲೀಸ್ ಅವ್ರು ಬಂದರು, ಮನೆ ಹತ್ರ ನೈಟೆಲ್ಲ ಇದ್ದರು ಸರ್. ತುಂಬ ಸೆಕ್ಯೂರಿಟಿ ಆಗಿದ್ದರು, ತುಂಬ ಕೇರ್ ಮಾಡಿದ್ರು. ಪೊಲೀಸವ್ರು ಕೂಡ ಮನೆ ಹತ್ರನೇ ಇದ್ದರು. ರಾತ್ರಿ ಎಲ್ಲ ಪೊಲೀಸರು? ಹಾಂ, ರಾತ್ರಿ ಎಲ್ಲ ಪೊಲೀಸವರೇ ಇದ್ದರು. ಇಬ್ಬರು ಪೊಲೀಸವ್ರು ಇದ್ದರು ಮನೆ ಹತ್ರನೇ. ನಿಮ್ಗೇನು ಆ ಥರ ಭಯ? ಇನ್ನೇನಿಲ್ಲ, ಭಯ ಏನು ಇದ್ದಿಲ್ಲ ನನಗೆ. ಪೊಲೀಸ್ ಮೇಲೆ ನಂಬಿಕೆ ಇದೆಯಾ? ನಂಬಿಕೆ ಇದೆ. ನ್ಯಾಯ ಕೊಡಿಸಿದ್ದಾರೆ. ಅವ್ರಿಗೂ ತುಂಬ ಥ್ಯಾಂಕ್ಸ್. ಪೊಲೀಸರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಥ್ಯಾಂಕ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಸರ್.